ಫ್ರೆಂಡ್ಸ್, ಇವತ್ತು ಒಂದೆಲ್ಗ ಅಥವಾ ಬ್ರಾಹ್ಮಿ ಎಲೆ ತಂಬುಳಿ ಮಾಡ್ತಾ ಇದ್ದೀನಿ. ಇದೇ ಒಂದೆಲ್ಗ ಸೊಪ್ಪು ಅಂದರೆ ಈ ಥರ ಇರುತ್ತೆ. ಇದಕ್ಕೆ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದೆಲ್ಗ ಸೊಪ್ಪು ನೀಟಾಗಿ ತೊಳೆದು ಈ ಥರ ಇಟ್ಕೋಬೇಕು. ಹಸಿಮೆಣಸಿನ್ಕಾಯಿ, ಇದೆಲ್ಲ ಒಗ್ಗರಣೆಗೆ ಬೇಕಾಗುತ್ತೆ. ಸಾಸಿವೆ, ಕರಿಬೇವು ಸೊಪ್ಪು, ಜೀರಿಗೆ, ಉಪ್ಪು, ಇಂಗು, ಮಜ್ಜಿಗೆ, ಉದ್ದಿನ ಬೇಳೆ, ಕಾಯಿ, ಇದಿಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಮೊದಲು ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡದು ಕಾಯಿಲಿ. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೋಬೇಕು. ಇದು ತೊಳೆದು ಇಟ್ಟಿರೋಂಥ ಒಂದೆಲ್ಗ ಎಲೆ ಜೊತೆಗೆ 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಗಿದೆ, ಇದು ಸಾಕು. ಈಗ ಇದು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಆರಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದು ಆರಲಿ ಸ್ವಲ್ಪ ಹೊತ್ತು. ಇವಾಗ ಈ ಸೊಪ್ಪು ತಣ್ಣಗಾಗಿದೆ. ಇದನ್ನು ತೆಗೆದುಬಿಟ್ಟು ಇವಾಗ ಮಿಕ್ಸಿಗೆ ಹಾಕೋತಿದ್ದೀನಿ. ಇನ್ನು ಈಗ ಕಾಯಿ ತುರಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಆಗಿದೆ ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಮಿಕ್ಸಿ ಮಾಡಿರೋದೆಲ್ಲ ಹಾಕ್ಕೊಳ್ಳಿ. ಈಗ ಇದು ರುಬ್ಬಿರೋ ಒಂದೆಲ್ಗ ಮತ್ತು ಕಾಯಿ ಎಲ್ಲ ಹಾಕಿ ರುಬ್ಬಿದ್ದೀವಲ್ಲ, ಇದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಮಜ್ಜಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಾಲ್ಟ್, ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಇದು ಒಗ್ಗರಣೆ ಮಾಡಿ ಹಾಕಿ ತೋರಿಸ್ತೀನಿ. ಒಗ್ಗರಣೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸಾಸ್ವೆ, 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು. ಇದನ್ನು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತಂಬುಳಿಗೆ. ಈಗ ಇದು ಒಗ್ಗರಣೆನ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಆಲ್ರೆಡಿ, ಅದಕ್ಕೆ ಹಾಕ್ತೀವಿ. ಒಂದೆಷ್ಟು ಚೆನ್ನಾಗಾಗಿದೆ ಒಂದೆಲ್ಗದು ತಾಂಬೂಳು ಅಥವಾ ಬ್ರಾಹ್ಮಿ ಎಲೆಯ ತಾಂಬೂಳು ರೆಡಿ. ಈಗ ಇದು ರೆಡಿಯಾಗಿದೆ, ತುಂಬ ಚೆನ್ನಾಗಾಗಿದೆ. ಈ ಥರ ಮಾಡ್ಕೊಳ್ಳಿ. ಬೇಸಿಗೆಯಲ್ಲೆಲ್ಲ ತುಂಬ ಒಳ್ಳೆಯದಿದು. ಮತ್ತು ಒಂದೆಲ್ಗ ಸೊಪ್ಪು ಕೂಡ ತುಂಬ ಒಳ್ಳೆಯದು. ನಾನು ಈ ದಿನ ಒಂದೆಲಗ ಸೊಪ್ಪಿನ ತಂಬುಳಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇದು ತಿನ್ನೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಎಲ್ಲ ಮಕ್ಕಳಿಗೂ ಸಹ ಮಾಡಿಕೊಡಿ. ಅವ್ರು ತಿನ್ನೋದಿಲ್ಲ. ಈಗ ಮಜ್ಜಿಗೆ ಮೊಸರು ಜೊತೆ ಈ ಥರ ಮಾಡಿದ್ರೆ ಇಷ್ಟಪಟ್ಟು ಊಟ ಮಾಡ್ತಾರೆ. ನಾನು ಅನ್ನದ ಜೊತೆಗೆ ಮಾಡಿದ್ದೀನಿ. ಇದನ್ನ ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಇಷ್ಟ ಆದರೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.